ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ಪ್ರತಿಯೊಬ್ಬರ ಬದುಕಿನ ಸುಖ ದುಃಖಕ್ಕೆ ಒಂದು ನಂಬರ್ ಕಾರಣವಾಗತ್ತೆ. ಪ್ರತಿದಿನದ ಅದೃಷ್ಟ ಸಂಕಷ್ಟಕ್ಕೆ ಒಂದು ಬಣ್ಣ ಕಾರಣವಾಗತ್ತೆ. ಹಾಗಾದ್ರೆ ಆ ನಂಬರ್ ಯಾವುದು, ಆ ಬಣ್ಣ ಯಾವುದು, ಅದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಭಜತಾಂ ಕಲ್ಪರಕ್ಷಣಮತಾಂ ಕಾಮಧೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವೆ ಶಣದೆ ಗುರುಗೂ ಶಣದೆ ವಾಗ್ದೇವಿ ಸರಸ್ವತಿ ಕೂಡ ಶಣಂದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನ ಅಭಿಮಾನಿ ದೇವರಿಗೆ ಗೊತ್ತು. ಗುರೂಜಿ, ಇವತ್ತಿನ ದಿನಾಂಕ 10/1/2025 ಶುಕ್ರವಾರ. ಇವತ್ತಿನ ದಿನ ಹೇಗಿದೆ? ಇವತ್ತಿನ ದಿನ ಹುಟ್ಟದವರ ಅದೃಷ್ಟ ಹೇಗಿರುತ್ತೆ? ಇವತ್ತಿನ ಅದೃಷ್ಟ ಸಂಖ್ಯೆಗಳು ಯಾವ್ಯಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಮೊದಲಿಗೆ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕು ತುಂಬಾ ಪವರ್ಫುಲ್ ಅಂತ ಡೇಟ್ಸ್. 10 ನಂಬರ್ಸ್ ಸಕ್ಸಸ್, ಎವ್ರಿ ಸಕ್ಸಸ್ ಅನ್ನ ತಂದು ಕೊಡುತ್ತೆ. 100% ನೀವು ಬಹಳ ಪುಣ್ಯ ಮಾಡಿದ 10ನೇ ತಾರೀಕು ಊಟಕ್ಕೆ. ಆದರೆ ಇವತ್ತಿನ ಡೇ ಬಂದು 1 and 2 ಕಾಂಬಿನೇಷನ್ ನ್ಯೂಮರಾಲಜಿ. ಡೇಟು, ತಿಂಗಳು, ವರ್ಷವನ್ನ ಕೌಂಟ್ ನಂಬರ್ 2 ಬರುತ್ತೆ. ಮತ್ತೆ ನಾಳೆ ಬೆಳಗ್ಗೆ 2ನೇ ತಾರೀಕೆ ಬರುತ್ತೆ. ಹಾಗಾಗಿನೇ ಇವತ್ತಿನ ದಿನ 6ನೇ ತಾರೀಕಿನ ಮೇಲೆ ಪ್ರಪಂಚದಲ್ಲಿ ಏನಾದ್ರು ಒಂದು ಸಂಘಟನೆಗಳು, ತುಂಬಾ ತೊಂದರೆಗಳು, ದುಃಖಗಳು ಆಗುತ್ತೆ. ಅದು ಆಗದಿರೋ ತರ ಭಗವಂತ ಕಾಪಾಡ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಈ ವರ್ಷದ ಡೇಂಜರ್ ನಂಬರ್ 2. ಹಾಗಾಗಿನೇ ನಂಬರ್ 2 ಬರ್ತಾಗಿರೋರಿಗೆ ಮತ್ತೆ 2ನೇ ತಾರೀಕಿಗೆ ತುಂಬಾ ದೊಡ್ಡ ಅನಾಹುತ ಆಗುತ್ತೆ 100%. ಅದೇ ರೀತಿಲಿ ಇವತ್ತಿನ ಲಕ್ಕಿ ಬಣ್ಣ, ಲಕ್ಕಿ ನಂಬರ್ಸ್ ಅಂತ ಬಂದಾಗ ಇವತ್ತು ಮೊದಲಿಗೆ 1 ಅನ್ನೋ ನಂಬರ್ಸ್ ಇದೆಯಲ್ಲ, ಬಹಳ ವಿಶೇಷವಾದ ನಂಬರ್ಸು. 1, 10, 19ನೇ ತಾರೀಕಲ್ಲಿ ಹುಡ್ತಂಥವ್ರಿಗೆ, 28ನೇ ತಾರೀಕಲ್ಲಿ ಹುಡ್ತವ್ರಿಗೆ ಅಷ್ಟ ಐಶ್ವರ್ಯವನ್ನು ಕೂಡ ದೇವರು ಇವತ್ತು ಪಾಲಿಸ್ತಾನೆ. ಹಾಗಾಗಿ ಇವತ್ತು ಆ ಡೇಟಲ್ಲಿ ಹುಡ್ತವ್ರು ತುಂಬಾ ಹ್ಯಾಪಿಯಾಗಿರ್ತಾರೆ. 100% ತುಂಬಾ ಸಖತ್ತಾಗಿರ್ತಾರೆ ಅಂತ ನಾನು ಅನ್ಕೊಂಡಿನಿ. ಇವತ್ತು 2, 11, 20, 29 50-50 ಇರುತ್ತೆ. ನೀವು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇವತ್ತು ತುಂಬಾ ರಾಜಯೋಗದ ದಿನ. ಅಂದ್ರೆ ಎಲ್ಲಾ ಕೆಲಸದಲ್ಲಿ, ಒಂದು ಆಟೋ ಓಡಿಸೋದ್ರಿಂದ ಹಿಡಿದು, ಗಾರ್ಮೆಂಟ್ ಕೆಲಸದಿಂದ ಹಿಡಿದು, ಟೊಮೊಟೊ ಮಾರೋದ್ರಿಂದ ಹಿಡಿದು, ಕೊತ್ತಂಬರಿ ಸೊಪ್ಪು ಮಾರೋದ್ರಿಂದ ಹಿಡಿದು, ದೇಶದ ಉನ್ನತ ಸ್ಥಾನ ಪದವಿ, ಸಿನಿಮಾ ನಟರು, ಸೀರಿಯಲ್ ನಟರು, ಇಲ್ಲ ರಾಜಕಾರಣಿ, ಹೋಟೆಲ್ ವೃತ್ತಿಲವ್ರಿಗೆಲ್ಲ 3, 12, 21, 30ನೇ ತಾರೀಕು ಹೊರತವ್ರಿಗೆ ಸಿಕ್ಕಾಪಟ್ಟೆ ರಾಜಯೋಗ ಇದೆ. ಆದರೆ ಈ ವರ್ಷ 30ನೇ ತಾರೀಕು ಅಷ್ಟು ಲಕ್ಕಿಲ್ಲ. ಆದರೆ ಇವತ್ತು ತುಂಬ ರಾಜಯೋಗ ಇದೆ. ಇವತ್ತು ಸಿಕ್ಕಾಪಟ್ಟೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ ನಂಬರ್ 4 ನಂಬರ್ಸ್ 4, 13, 22, 31 ತುಂಬ ರಾಜಯೋಗ ದಿನ. ಅದು ಎಲ್ಲಕ್ಕಿಂತ ಮಿಗಿಲಾಗಿ 10ಕ್ಕೆ 5 ಸಖತ್ ಲಕ್ಕಿ ನಂಬರ್ಸ್. 5, 14, 23ನೇ ತಾರೀಕರಿಗೆ ಇವತ್ತು ಮುಟ್ಟಿದ್ದೆಲ್ಲ ಚಿನ್ನ. ಅದ್ಭುತವಾದ ದಿನ ಅಂತ ಹೇಳುತ್ತೆ. ಸಿಕ್ಕಾಪಟ್ಟೆ ರಾಜಯೋಗದ ದಿನ ಇವತ್ತು. ಸ್ವಲ್ಪ 6, 15, 24ನೇ ತಾರೀಕವರೆಗೆ ಓಕೆ. ಆದರೆ 24ನೇ ದಿನ ತುಂಬ ಚೆನ್ನಾಗಿದೆ. 6ನೇ ತಾರೀಕವರೆಗೆ ಒಂದು ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. 7, 16, 25, 10ಕ್ಕೆ 7 ತುಂಬ ಲಕ್ಕಿ ನಂಬರ್ಸ್. 7 ಅನ್ನೋ ನಂಬರ್ಸ್ ತುಂಬ ಲಕ್ಕನ್ನ ಕೊಡುತ್ತೆ. 7, 16, 25 ಈ ವರ್ಷ 16ನೇ ತಾರೀಕವರೆಗೆ ತುಂಬ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡ್ತಾನೆ. ಆದರೆ ಈ ವರ್ಷದಲ್ಲಿ 9, 18, 27 ಈ ವರ್ಷದ ವೆರಿ ಡೇಂಜರ್ ನಂಬರ್. ಈ ವರ್ಷ ತುಂಬ ಸಖತ್ತಲ್ಲ, ಇವತ್ತು ತುಂಬ ಚೆನ್ನಾಗಿದೆ. ಆದರೆ 8, 17, 26 ಡೇಟ್ ಇವತ್ತು ಚೆನ್ನಾಗಿಲ್ಲ. 8, 17, 26 10ನೇ ನಂಬರ್ಸು ಇವತ್ತು ನಿಮ್ಮ ಎಲ್ಲ ರೀತಿಯಲ್ಲೂ ಶೇರ್ ಮಾರ್ಕೆಟ್ ಆಗಿರ್ಬೋದು, ಒಂದು ಅಕೌಂಟ್ ಆಗಿರ್ಬೋದು, ಆರೋಗ್ಯ ಸಮಸ್ಯೆ, ಈ ವರ್ಷ ಪೂರ್ತಿಯಲ್ಲಿ ಈ ಒಂದು ಜನವರಿ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಸಾಕಷ್ಟು ತೊಂದರೆಗಳು ಕಂಡು ಬರ್ತವೆ. 10ನೇ ತಾರೀಕಲ್ಲಿ ಹುಟ್ಟೋರಿಗೆ, ಜನವರಿ ತಿಂಗಳಲ್ಲಿ ಹುಟ್ಟಂಥವ್ರಿಗೆ, ಯಾರು ಜನವರಿ ತಿಂಗಳಲ್ಲಿ 10ನೇ ತಾರೀಕು ಈ ವರ್ಷದಲ್ಲಿ 10ನೇ ತಾರೀಕು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಯಾಕಂದರೆ ಈ ವರ್ಷ 0ನ ನಂಬರ್ಸ್ ಅಷ್ಟು ಆಗಿ ಬರಲ್ಲ. 0ಗೆ ಈ ವರ್ಷ ಲಕ್ ಇಲ್ಲ. ಹಾಗಾಗಿನೇ ರೋಹಿತ್ ಶರ್ಮಾ ಒಂದು 30ನೇ ತಾರೀಕು ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇದೆ. ಹಾಗಾಗಿನೇ ಯಾರೇ ಜಗತ್ತಿನಲ್ಲಿ 0 ನಂಬರ್ ಹುಟ್ಟರೆ ತೊಂದರೆಗಳಿದಾವೆ ಮೇಡಮ್. ಗುರುಜಿ, ಇವತ್ತಿನ ದಿನ ಯಾವ್ದಾದ್ರು ಕೆಲಸ ತಗೊಂಡ್ರೆ ಅದು ವಿಘ್ನ ಬರ್ದೇ ಇರೋ ತರ ಯಶಸ್ವಿಯಾಗಿ ನಡಿಬೇಕು ಅಂತ ಅಂದ್ರೆ ಯಾವ ಒಂದು ನಂಬರ್ನ ಬರ್ಕೊಂಡ್ರೆ, ಅಥವಾ ಯಾವ ಒಂದು ನಂಬರ್ನ ಬರ್ದು ಗೋಡೆ ಮೇಲೆ ಬರೆಯೋದಾಗ್ಲಿ, ಕೈ ಮೇಲೆ ಬರ್ಕೊಳ್ಳೋದಾಗ್ಲಿ ಮಾಡಿದ್ರೆ ಅದೃಷ್ಟಕರವಾಗಿರುತ್ತೆ? ಇವತ್ತು ತುಂಬಾ ಅದ್ಭುತವಾದ ನಂಬರ್ಸ್ ನೀವು ಕರೆಕ್ಟಾಗಿ ಕೇಳಿದ್ರಿ. ಬಹಳ ವಿಶೇಷ. 555 ಬರೆದ್ರೆ ತುಂಬಾ ರಾಜಯೋಗ ಬರುತ್ತೆ. 555 ಇಲ್ಲ 15 ಒಂದೇ ಒಂದು ಸಿಂಗಲ್ 5 ಬರೆಯೋದು, ಇಲ್ಲ 555 ಅಂದ್ರೆ 555 ಬರೆಯೋದ್ರಿಂದ ರಾಜಯೋಗನ ಕೊಡುತ್ತೆ. ಮತ್ತೆ 7 ಅನ್ನೋ ನಂಬರ್ನ ಬೆಳ್ಕೊಂಡ್ರೆ ತುಂಬಾ ಲಕ್ ಬರುತ್ತೆ. 7 ಮತ್ತೆ 5 ಇವತ್ತು ತುಂಬಾ ಲಕ್ಕಿ ನಂಬರ್ಸ್. ಅದು ಅತಿ ಹೆಚ್ಚು ಯೂಸ್ ಮಾಡಿದಾಗ ತುಂಬಾ ಲಕ್ನ ತಂದು ಕೊಡುತ್ತೆ. ಅಂದ್ರೆ 52 ಬರೆಯೋದು ಬಹಳ ವಿಶೇಷ, ಇಲ್ಲ 25 ಬರೆಯೋದು, ಇಲ್ಲ ಅಂದರೆ ಬಹಳ ಅದ್ಭುತವಾಗಿ ನಂಬರ್ 5 ಬರೆಯೋದು ತುಂಬ ರಾಜಯೋಗನ ತಂದು ಕೊಡುತ್ತೆ. ಇವತ್ತು ಟೋಟಲಿ 8 ಅನ್ನೋ ನಂಬರ್ಸ್ ಎಲ್ಲೇ ಬರೆದ್ರು ಡೇಂಜರ್ ಆಗುತ್ತೆ. 80 ರೂಪಾಯಿ ಮೊಬೈಲ್ ನಂಬರ್ ಇದ್ರೆ ಮೊಬೈಲಲ್ಲಿ 80 ಇಟ್ಕೊಂಡ್ರೆ, ಇಲ್ಲ ಯಾರ್ಯಾರು ಮೊಬೈಲ್ ನಂಬರಲ್ಲಿ ಇವತ್ತು ಒಂದು ಕೋಡ್ ನಂಬರ್ಲ 8 ಬರೋ ಥರ ಟ್ಯೂನ್ ಮಾಡಿದ್ರು ಕೂಡ ಆ ಮೊಬೈಲು ಏನಾರು ಒಂದು ಸಮಸ್ಯೆ ಆಗುತ್ತೆ. ಭಾಳ ಮಿರಾಕಲ್ಲ. ಮತ್ತು ಇವತ್ತು ಕಪ್ಪು ಬ್ಯಾಗನ್ನು ಯೂಸ್ ಮಾಡಬೇಡಿ. ಒಂದಕ್ಕೆ ಕಪ್ಪು ಆಗಲ್ಲ ನೋಡಿ. ನನ್ನ ಮೊನ್ನೆ 1ನೇ ತಾರೀಕಲ್ಲಿ ಒಬ್ಬರು ಬ್ಯಾಗ್ ತುಂಬ ಕಳ್ತನಗಳು, ಇನ್ನೊಂದು ಮತ್ತೊಂದಾಗುತ್ತೆ. ಬ್ಲಾಕ್ ಇಸ್ ವೆರಿ ಬ್ಯಾಗ್ನ
ಸ್ವಲ್ಪ ಹುಷಾರಾಗಿರಿ. ನನ್ನ ಪ್ರಕಾರ ಬ್ಲ್ಯಾಕನ್ನು ಸ್ವಲ್ಪ ಬ್ಯಾಗ್ NT ಬ್ಯಾಗನ್ನು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ ಇವತ್ತು 555 ನಂಬರ್ನ ಬರ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆ 25 ಅಥವಾ 52 ಈ ನಂಬರ್ನ ಹೆಚ್ಚಾಗಿ ಬಳಸೋದ್ರಿಂದ ಕೂಡ ಒಳ್ಳೇದಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಗುರೂಜಿ, ಇವತ್ತು 10ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಭಾರತದ ಖ್ಯಾತ ಸಂಗೀತ ವಿದ್ವಾಂಸರಾದಂತಹ KJ ಯೇಸುದಾಸ್ ಅವರು ಹುಟ್ಟಿರುವಂತಹ ದಿನ. ಹಾಗೆ ಬಾಲಿವುಡ್ ನ ಪ್ರಖ್ಯಾತ ನಾಯಕ ನಟರಾಗಿರುವಂತಹ ಋತಿಕ್ ರೋಷನ್ ಅವರು ಹುಟ್ಟಿರುವಂತಹ ದಿನ. ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗುರೂಜಿ? ಇಲ್ಲ, 20 ನಂಬರು ತುಂಬಾ ದೊಡ್ಡ ಸಕ್ಸಸ್ ನೋಡಿದ್ರೆ ಈ ವರ್ಷ ಸ್ವಲ್ಪ ಹುಷಾರಾಗಿ ಹೆಜ್ಜಾಡಬೇಕು. ನೋಡಿ, ನೀವು 10 ಅನ್ನೋದು ತುಂಬಾ ಲಕ್ಕಿ ನಂಬರ್ಸ್ ಈ ವರ್ಷದಲ್ಲಿ. ಅದರಲ್ಲೂ ಕೂಡ ನೀವು ನೋಡಿರ್ಬೋದು 10ಕ್ಕೆ 10 ಬಂದಾಗ ಲಕ್ ಬರುತ್ತೆ. ಯಾವಾಗಲೂ ಕೂಡ ನೀವು ರವಿಚಂದ್ರನ್ 30ನೇ ತಾರೀಕು, ಈ ಯೇಸುದಾಸ್ ಅವರು ರವಿಚಂದ್ರನ್ ಫೇವ್ರೆಟ್ ಸಾಂಗ್ಸ್ಗಳು ಕೊಟ್ಟಿರೋದು ಅವರೇನೆ 100%. ತುಂಬ ರಾಜಯೋಗದ ಸಾಂಗ್ಸ್ಗಳನ್ನ ಕೊಟ್ಟಿದ್ದಾರೆ 100%. ಹಾಗಾಗಿ ಈ ವರ್ಷ ತುಂಬ ರಾಜಯೋಗನ ಅನುಭವಿಸ್ತಾರೆ ಎಲ್ಲರೂ ಕೂಡ. ಅಷ್ಟ ಐಶ್ವರ್ಯನೂ ಕೊಡಲಿ. ಆದರೆ ಇವತ್ತು 10ನೇ ತಾರೀಕು ಹುಡ್ತಾರೆ ಸ್ವಲ್ಪ ಹುಷಾರಾಗಿದ್ರೆ ಸಾಕು. ಒಳ್ಳೆ ರಾಜಯೋಗ 10ನೇ ತಾರೀಕು ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. 10ನ ನಂಬರ್ಸ್ 10 ಇಸ್ ಪವರ್ಫುಲ್ ನಂಬರು. ತೆಂಡೂಲ್ಕರ್ ಜರ್ಸಿ ನಂಬರ್ 10 ಯೂಸ್ ಮಾಡ್ತಾಯಿದ್ರು. ಫುಟ್ಬಾಲಲ್ಲಿ 10ನ್ನ ಯೂಸ್ ಮಾಡ್ತಾರೆ. ಈ ಗೋಲ್ ನಂಬರ್ ಅವೆಲ್ಲ ಅವ್ರು ಏನು ನೆನೆಸ್ಕೊಂಡಿರ್ತಾರೆ ಆ ಗೋಲ್ನ ಮಾಡೇ ಮಾಡ್ತಾರೆ. ಈ 10ನ ನಂಬರ್ಸ್ಗೆ ಅಷ್ಟು ಪರ್ಫೆಕ್ಟಾಗಿ ಹೇಳ್ಬೋದು. ಗುರುಜಿ, ನಂಗೊಂದು ಡೌಟು. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಅಥವಾ ಗಾಯಕರೇ ಆಗಲಿ, ಒಬ್ಬ ದೊಡ್ಡ ಆ್ಯಕ್ಟರೇ ಆಗಲಿ ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಆಗಲಿ, ಇವರೆಲ್ಲ ತುಂಬ ಕಷ್ಟಪಟ್ಟು ಬಹಳಷ್ಟು ವರ್ಷ ಕೆಲಸ ಮಾಡಿ ಒಂದು ಎತ್ತರಕ್ಕೆ ಬಂದಿರ್ತಾರೆ. ಅವರ ಪ್ರತಿಭೆಯ ಮೂಲಕ ಈ ಒಂದು ಎತ್ತರ ಸ್ಥಾನಕ್ಕೆ ಅವ್ರು ತಲುಪಿರ್ತಾರೆ. ಆದರೆ ಈ ಒಂದು ನಂಬರ್ ಅವರ ಯಶಸ್ಸಿಗೆ ಕಾರಣ ಆಗಿರುತ್ತೆ, ಈ ಒಂದು ನಂಬರ್ ಅವರ ಯಶಸ್ಸನ್ನ ನಿರ್ಧರಿಸುತ್ತೆ ಅನ್ನೋದನ್ನ ಹೇಗೆ ಹೇಳ್ತೀರಾ? ಇಲ್ಲ, ಒಂದು ಡೇಟಲ್ಲಿ ಹುಡ್ತಂಥವ್ರಿಗೆ ಬಹಳ ವಿಶೇಷ, ಅವ್ರಿಗೆ ತುಂಬ ಅದ್ಭುತವಾದ ನೇಮನ್ನು ಇಡಬೇಕು. ಅವಾಗ ತುಂಬ ರಾಜಯೋಗನ ಕೊಡುತ್ತೆ. ಅವ್ರು ಎಲ್ಲವನ್ನೂ ಲಕ್ನ ಫಾಲೋ ಮಾಡ್ಕೋಬೇಕು. ಇವಾಗ ನೋಡಿ, ಗೊತ್ತಿದ್ದಲ್ಲ, ಯೇಸುದಾಸರು ರವಿಚಂದ್ರನ್ ಜೊತೆ ರಿಲೇಷನ್ಶಿಪ್ ಬೆಳೀತು. ಅವರಿಬ್ಬರಿಗೂ ಅದ್ಭುತವಾದ ಒಂದು ವಾಯ್ಸ್ ಕೂತ್ಕಂತು ಚೆನ್ನಾಗಿ ಆದ್ರು 100%. ಅದೇ ರೀತಿಲಿ ಒಬ್ಬ ಮನುಷ್ಯನಿಗೆ ಕುಂಡಲಲ್ಲಿ ಗ್ರಹಗಳು ಉದ್ಧಾರ ಮಾಡ್ತವೆ. ನೀವು ಮಹಾರಾಜಲ್ಲಿ ಒಳ್ಳೆ ನೇಮು, ಲಕ್ಕಿ ದಿನ, ಲಕ್ಕಿ ಕಲರ್ನ ಫಾಲೋ ಮಾಡೋ ಹೆವಿ ಸಕ್ಸಸ್ ಅನ್ನ ಕೊಡುತ್ತೆ. ನೀವೇನು ನೋಡಿದ್ರ 14ನೇ ತಾರೀಕನೇ ಪ್ರೇಮ ಲೋಕ ರಿಲೀಸ್ ಆಗುತ್ತೆ. ಡೇಟ್ 14ನೇ ತಾರೀಕು. ಸಕ್ಸಸ್ ನಂಬರ್ಸು ಅಲ್ಲಿ ಹಾಡು ಇಟ್ಟಾಗಿದ್ದೆಲ್ಲ ಹಾಡು ಅದೆಲ್ಲ ತುಂಬ ಜಾಸ್ತಿ ಆಡಿದ್ದು ಯೇಸುದಾಸರನ್ನೇ. ಕಿತ್ಕೊ ಹೋಯ್ತು ಸಾಂಗ್ಸ್ಗಳು. ಯಾಕಂದರೆ 14ಕ್ಕೆ ಇರುವಂಥ ತಾಕತ್ತು 10ನೇ ತಾರೀಕು 14 ತುಂಬ ಫೇವ್ರೆಟ್ ನಂಬರ್ಸ್ ಕೂಡ ಆಗುತ್ತೆ. ತುಂಬ ಬ್ಯೂಟಿಫುಲ್ ನಂಬರ್ಸ್ ಸಕ್ಸಸ್ಸನ್ನು ಕೊಡುತ್ತೆ 100%. ಗುರುಜಿ, ಬಣ್ಣದ ಲೋಕದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಬಣ್ಣದ ಬಗ್ಗೆ ಬರೋದಾದ್ರೆ ಇವತ್ತು ಯಾವೆಲ್ಲ ಬಣ್ಣವನ್ನ ಬಳಸೋದ್ರಿಂದ ಇವತ್ತಿನ ದಿನ ಅದೃಷ್ಟಕರವಾಗಿರುತ್ತೆ? ಇವತ್ತು 1 and 2 ಕಾಂಬಿನೇಷನ್ 10ನೇ ತಾರೀಕಿನ ಹಾಡು ಮಾಡಿದಾಗ 2 ಬರುತ್ತೆ. 2 ಅಂದರೆ 1 ಸೂರ್ಯ 10 ಚಂದ್ರ. ಇವರಿಗೆ ಸಖತ್ ಲಕ್ಕಿ ಬಣ್ಣ ಅಂತ ಬಂದಾಗ, ನೀವು ತುಂಬಾ ಬ್ಯೂಟಿಫುಲ್ ಅಂತ ಬಣ್ಣ ಬಂದಾಗ ಗ್ರೀನ್ ನಂಬರ್ 1 ಬಣ್ಣ. ಗ್ರೀನ್ ರಾಜ ಆಗ್ತಾನೆ, ಕಿಂಗ್ ಆಗ್ತಾನೆ 100%. ಅದೇ ತರ ಯೆಲ್ಲೋ ಕಲರ್ ಅವರು ಕೂಡ ಈ ಸೂಪರ್ ಬಣ್ಣ. ಯೆಲ್ಲೋ ಅಂಡ್ ಗ್ರೀನ್ ತುಂಬಾ ರಾಜಯೋಗದ ಬಣ್ಣ. ಸ್ವಲ್ಪ ಇವತ್ತು 50-50 ಬಣ್ಣ. ಇವತ್ತು ಬ್ಲ್ಯಾಕ್ ಡೆಡ್ ಆಪೋಸಿಟ್, ಬ್ಲೂ ಅವರೇಜ್ ಬಣ್ಣ. ಬ್ಲೂ ಬಂದು ತುಂಬ ಅವರೇಜ್ ಬಣ್ಣ ಆಗುತ್ತೆ. ಬ್ಲ್ಯಾಕ್ನ ಅವಾಯ್ಡೇ ಮಾಡಬೇಕು. ರೆಡ್ ತುಂಬ ರಾಜಯೋಗದ ಬಣ್ಣ. ಆದರೆ ಸಂಜೆ 6 ಗಂಟೆ ಮೇಲೆ ವೆರಿ ಡೇಂಜರ್ ಬಣ್ಣ ಆಗುತ್ತೆ. ಯಾಕಂದರೆ ವೈಟ್ ಎವರ್ಗ್ರೀನ್ ಯಾವಾಗಲೂ ಆಗುತ್ತೆ. ಆದರೆ 2025ರಲ್ಲಿ ವೈಟ್ ಕಲರ್ ಬಣ್ಣನೇ ತುಂಬ ಡೇಂಜರು. ತುಂಬ ಡೇಂಜರ್ ನಂಬರ್ಸು. ಹಾಗಾಗಿ ಈ ಬಣ್ಣವನ್ನು ಅತಿ ಹೆಚ್ಚು ರಾಜಕಾರಣಿಗಳು ಯೂಸ್ ಮಾಡೋದಲ್ಲಿದ್ರೆ ಒಳ್ಳೆ ತುಂಬ ಯೂಸ್ ಮಾಡ್ತಾರೆ. ಈ ವರ್ಷ ಏನೆಲ್ಲ ಸಮಸ್ಯೆಗಳಾಗುತ್ತೆ. ವೈಟ್ ಸಕ್ಸಸ್ ಲಕ್ಕಿ ಬಣ್ಣ ಅಂತ ಹೇಳುತ್ತೆ ಮೇಡಮ್. ವೀಕ್ಷಕರೇ, ಗುರೂಜಿ ಹೇಳಿದ್ದಾರೆ ಇವತ್ತು ಹಳದಿ, ಹಸಿರು, ಬಿಳಿ ಬಣ್ಣ ತುಂಬಾ ಅದೃಷ್ಟಕರವಾಗಿರುತ್ತೆ. ಹಾಗೆ ಕೆಂಪು ಬಣ್ಣ ಬೆಳಗ್ಗೆ ತುಂಬಾ ಚೆನ್ನಾಗಿರುತ್ತೆ, ಸಂಜೆ ಮೇಲೆ ಅಷ್ಟು ಅದೃಷ್ಟವನ್ನ ತಂದ್ಕೊಡಲ್ಲ ಅಂತ ಹೇಳಿದ್ದಾರೆ. ಆದಷ್ಟು ಈ ಬಣ್ಣವನ್ನ ಇವತ್ತು ಬಳಸಿ ನಿಮ್ಮ ದಿನ ಶುಭಕರವಾಗಿರ್ಲಿ. ಗುರೂಜಿ, ನಮ್ಮ ವೀಕ್ಷಕರು ಕರೆ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ನಮ್ಮ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಪಾರ್ವತಿ ಅಂತ, ನಾವು ಮಾನೆಯಿಂದ ಮಾತಾಡ್ತೀವಿ. ಪಾರ್ವತಿ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ. ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಓಕೆ. ಪಾರ್ವತಿ ನಮಸ್ಕಾರ. ಯಾರ ಬಗ್ಗೆ ಕೇಳ್ತೀರಾ? ನಾವು ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಚೆನ್ನಾಗಿದ್ದೀರಾ ಗುರುಜಿ? ನಾನು ತುಂಬಾ ಚೆನ್ನಾಗಿದೆ. ನೀವು ಹೇಗಿದ್ದೀರಾ ಪಾರ್ವತಿ ಅವರೇ? ನಾವು ಚೆನ್ನಾಗಿದ್ದೀವಿ ಗುರುಜಿ. ಪಾರ್ವತಿ ಅವರೇ, ನಿಮ್ಮ ತಮ್ಮನ ಹೆಸರೇನು? ನಮ್ಮ ತಮ್ಮನ ಹೆಸರು ಯಶವಂತ ಗೌಡ ಗುರುಜಿ. ಯಶವಂತ ಗೌಡ. ಓಕೆ, ಕೊಡಿ ಅವ್ನ ಡೇಟ್ ಆಫ್ ಬರ್ತ್ ಕೊಡಿ. 1/1/2008. ಟೈಮಿಂಗ್ಸು? ಶನಿವಾರ ಮಧ್ಯಾಹ್ನ 1:35 ಗುರುಜಿ. 1:35? ಗುರುಜಿ, ಮಧ್ಯಾಹ್ನ. ವಾವ್. ಏನೆಲ್ಲ ಕೇಳಬೇಕು ಅಂತ ಇದ್ದಾರೆ. ಹೆಂಗಿದೆ ನೋಡಕ್ಕೆ? ಅವ್ನು ನೋಡಕ್ ಚೆನ್ನಾಗಿದ್ದಾನ ಗುರುಜಿ. ತುಂಬಾ ಚೆನ್ನಾಗಿದೆ, ಮೀಡಿಯಂ ಆಗಿದ್ದಾನ? ತುಂಬಾ ಚೆನ್ನಾಗಿದ್ದಾನ ಗುರುಜಿ. ಹೌದಾ? ಒಂದು ಒಳ್ಳೆ ಹಾಡು ಹೇಳಿ ನೋಡೋಣ. ಆರತಿಯ ಬೆಳಗುವೆನ ಶಂಕರ ಪಾರ್ವತಿ ರಮಣನಿಗೆ
ಬಲಗಡೆ ಗಣಪತಿ ಎಡಗಡೆ ಷಣ್ಮುಖ ಮುಂದೆ ಕುಳಿತಿರುವ ನಂದೀಶ್ವರನಿಗೆ ಆರತಿಯ ಬೆಳಗುವೆನ ಶಂಕರ ಪಾರ್ವತಿ ರಮಣನಿಗೆ. ಆಯ್ತು ಗುರು. ಇಷ್ಟು ದಿವಸದಲ್ಲಿ ನೀವು ಒಬ್ಬರೇ ನಂದಿ ಹೆಸರನ್ನ ಹೇಳಿದ್ರಾ? ಹ. ಖಂಡಿತ ಅಲ್ಲೂ ನಿಮ್ಮ ತಮ್ಮ ತುಂಬಾ ಚೆನ್ನಾಗಿ ಅವ್ನು ಚೆನ್ನಾಗಿರೋದ್ರಿಂದ 3ನೇ ತಿಂಗಳಿಂದ ಅವ್ನು ಶುಕ್ರದಶ ನಡೀತೈತೆ. ಅವನ್ನ ಮನ್ಸು ಪಟ್ರೆ ನೀವು ಹೀರೋ ಮಾಡ್ಬಿಡ್ಬೋದು. ಏನೇಳಿ ಹೀರೋ ಮಾಡೋದಾ ಗುರು? ಬರ್ದಿಟ್ಟು ಕೇಳಿ. ಕರ್ನಾಟಕ ಶುಕ್ರದಶ ತುಂಬಾ ತಾಂಡವಾಡುತ್ತೆ. 3ನೇ ತಿಂಗಳು ಸ್ಟಾರ್ಟ್ ಆಗುತ್ತೆ. ವಿಪರೀತ ರಾಜಯೋಗ ಜಾತಕ ಅಂತ ಹೇಳುತ್ತೆ. ಏನೇಳಿ ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ ಜಾತಕ ಅಂತ ಹೇಳುತ್ತೆ. ಬಹಳ ವಿಶೇಷವಾಗಿ ಬಹಳ ರಾಜಯೋಗ ಜಾತಕ. ಸುಮ್ಮನೆ ಹೇಳ್ತಾ ಇಲ್ಲ. ನೀವು ಶಿವ, ಪಾರ್ವತಿ, ಸುಬ್ರಹ್ಮಣ್ಯ ಸ್ವಾಮಿ, ನಂದಿನೆಲ್ಲ ಹೆಸರು ಹೇಳಿದ್ರಿ. ಹಾಡಲ್ಲಿ ನಂದಿ ಹೇಳಿದ್ರಿ. ಬಹಳ ಅದ್ಭುತವಾದ ಒಂದು ಸಾಂಗ್ಸನ್ನ ಪ್ರೆಡಿಕ್ಷನ್ ಮಾಡಿದ್ರಿ. ಬಹಳ ಲಕ್ಕನ್ನು ಕೊಡುತ್ತೆ. ಯಾಕಂದ್ರೆ ನೋಡಿ, ನಿನಗೆ 11ನೇ ಮನೇಲಿ ಗುರು ಇದ್ದಾನೆ. ನಿಜವಾಗ್ಲೂ ಕೂಡ ನೀವು ಓದ್ ಜನ್ಮದಲ್ಲೂ ಮತ್ತೆ ಹುಟ್ಟಿದ್ರೆ ಅಣ್ಣ ತಮ್ಮ ಹಂಗಿರ್ತೀರ. ನೀವು ಅವನ ಮೇಲೆ ಪ್ರಾಣ. ನೀವು ಏನೇಳೆ ತುಂಬಾ ಪ್ರಾಣ. ನೀವು ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಮಕ್ಳು ಹುಟ್ಟಿದ್ರು ಕೂಡ ಅವನ ಮೇಲೆ ಇಷ್ಟಪಡ್ಬೋದು. ನಿಮಗೆ ಮಕ್ಳಿದಾರ ಇಲ್ವಾ? ಇದಾರೆ ಗುರುಜಿ. ನನಗೆ 3 ಜನ ಗುರುಜಿ ಮಕ್ಕಳು. ಹಾಗೆ 3 ಜನದ ಮೇಲೆ ಇವನೊಬ್ಬ ಮಗನ ತರನು ಇಷ್ಟಪಡ್ಬೋದು. ಅಷ್ಟು ಒಳ್ಳೆ ಜಾತಕ ನಿಮ್ಮಿಬ್ರಿಗೂ. ಅವನ ಜಾತಕದಲ್ಲಿ ಬಹಳ ವಿಶೇಷ 11ನೇ ಮೇಲೆ. ಇವನು 3ನೇ ತಿಂಗಳಿಂದ ಇವನು ಮುಟ್ಟಿದ್ದೆಲ್ಲ ಚಿನ್ನ. ಏನೇಳೆ 3ನೇ ತಿಂಗಳಿಂದ ಮುಟ್ಟಿದ್ದೆಲ್ಲ ಚಿನ್ನ. ಇದೇ ವರ್ಷ 3ನೇ ತಿಂಗಳಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ. ನೀವು ಅನ್ಸ್ಬಿಟ್ರೆ ಯಾವ್ದ್ರಲ್ಲಿ ಬೇಕಾದ್ರೂ ಸಕ್ಸಸ್ ನೋಡಬಹುದು. ತಾಂಡವನ ಆಡ್ತಾವೆ ಗ್ರಹಗಳು. ವಿಪರೀತ ರಾಜಯೋಗ ಜಾತಕ ಅಂತ ಹೇಳುತ್ತೆ. ಬಹಳ ಪುಣ್ಯ ಮಾಡಿದ್ರ. ಅದರಲ್ಲೂ ಕೂಡ ಈ 1, 5, 3, 4, 9ನ ಲಕ್ಕಿ ಡೇಟನ್ನ ಫಾಲೋ ಮಾಡಿ. ಅದು ಈ ವರ್ಷ 9 ಡೇಂಜರ್ ನಂಬರ್ಸು. ಆದರೆ ನಿಮ್ಮ ತಮ್ಮನಿಗೆ 8ನೇ ತಾರೀಕು ಒಂದೇ ಡೇಂಜರು. ಆದರೆ ವಿಪರೀತ ರಾಜಯೋಗ ಜಾತಕ ಅಂತ ಹೇಳುತ್ತೆ 100%. ತುಂಬ ಖುಷಿ ಆಯಿತು ನೋಡಿದ್ಕೆ. ತುಂಬ ಒಳ್ಳೇದಾಗಲಿ. ಓಕೆ. ಪಾರ್ವತಿ ಅವರೇ, ನಿಮ್ಮ ತಮ್ಮನ ಜಾತಕ ತುಂಬಾ ಚೆನ್ನಾಗಿದೆ, ಅದೃಷ್ಟಕರವಾಗಿದೆ, ರಾಜಯೋಗ ಜಾತಕ ಅಂತ ಗುರೂಜಿ ಅವರು ಹೇಳಿದ್ದಾರೆ. ನಿಮ್ಮ ತಮ್ಮನಿಗೆ ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪಾರ್ವತಿ ಅವರೇ. ಗುರೂಜಿ, ನಮ್ಮ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ ಸರ್ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವರಾಜ್ ಅಂತ, ಶಿರಗುಪ್ಪೆಯಿಂದ ಮಾತಾಡ್ತಾ ಇರೋದು. ಶಿರಗುಪ್ಪೆಯಿಂದ. ಶಿವರಾಜ್ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರು ಇದ್ದಾರೆ. ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಶಿವರಾಜ್ ಅವರೇ, ಗುರು ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ. ಮನೆ ಮಠ ಆಸ್ತಿ ಎಲ್ಲ ಇದೆಯಾ? ಇದೆ ಸರ್. ನೀವೇ ಕಟ್ಟಿದ್ದಾ? ಹ್ಞೂ. ಒಳ್ಳೇದಲ್ಲ. ಯಾರ ಬಗ್ಗೆ ಕೇಳಬೇಕು? ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಏನು ಮಗಳು ಎಷ್ಟನೇ ಕ್ಲಾಸ್ ಓದಿದ್ದಾರೆ? ಏನು ಮಾಡ್ತಿದ್ದಾರೆ? ಈಗ 6ನೇ ಕ್ಲಾಸ್ ಸರ್. 6ನೇ ಕ್ಲಾಸು. ನಿಮ್ಮ ಮಗಳ ಹೆಸರೇನು? ಸಾಕ್ಷಿ ಸರ್. ಸಾಕ್ಷಿ ಸಾಕ್ಷಿ. ಸಾಕ್ಷಿ, ಒಳ್ಳೆ ನೇಮು ಅಲ್ವಾ? ಹ್ಞೂ. 29? 29/8. 29/8. ಹ್ಞೂ. 2013. 13. ಟೈಮಿಂಗ್ಸು? ಟೈಮಿಂಗ್ 9 ಗಂಟೆ 5 ನಿಮಿಷ ಸರ್. ರಾತ್ರಿ 9 ಗಂಟೆ 5 ನಿಮಿಷ ರಾತ್ರಿ. ಏನು ಕೇಳಬೇಕು ಅಂತಾರೆ ನಿಮ್ಮ ಸಾಕ್ಷಿ ಬಗ್ಗೆ? ಸರ್ ಮುಂದೆ ಭವಿಷ್ಯ ಒಳದು ಅಂತ. ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಶಿವರಾಜ್ ಈ ವರ್ಷದ ಡೇಂಜರ್ ನಂಬರ್ ಗೊತ್ತಾ? 2 ಅಂತ ಹೇಳಿದ್ರಿ ಸರ್. ಹೌದು. 29ರಲ್ಲಿ ಏನಾಯ್ತು ಘಟನೆ ಗೊತ್ತಾಯ್ತಾ? ಹೌದು ಸರ್. ಏನಾಯ್ತು? ಅದೇನೋ 170 ಜನ ಸತ್ತು ಅಂತ ಹೇಳಿ ಫ್ಲೈಟಲ್ಲಿ ಅಲ್ವಾ? ಹ್ಞೂ. ನಾನು ನೋಡಿ, ನಾನು ಏನೋ ಹೇಳ್ಬೇಕನ್ನ ಏನೋ ಹಿಂಗೆ ಹೇಳ್ತಾರಂತಾರೆ. ಅದು ಇಂಥ ಡೇಟ್ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೇನು ಅನ್ಸುತ್ತೆ ನಿಮಗೆ? ಪಕ್ಕ ಸರ್. ಪಕ್ಕನಾ? ಹಾಂ ಪಕ್ಕ. ನೋಡಿ, SM ಕೃಷ್ಣ 92 ವರ್ಷ. ಏನು ಹೇಳಿ? ಹೌದ್ರಿ. ಅವ್ರನ್ನ ಕಳ್ಕೊಂಡು ಅದಾದ್ಮೇಲೆ ಇವ್ರನ್ನ ಯಾರು ಮನಮೋಹನ್ ಸಿಂಗ್ 92 ವರ್ಷ. ಅವ್ರನ್ನ ಕಳ್ಕೊಂಡು 29 ಅಲ್ವಾ? 29ನೇ ತಾರೀಕವರೆಗೂ ಡೇಂಜರು. 29 ವರ್ಷದವರೆಗೂ ಡೇಂಜರು. ಹೌದು. 29ನೇ ತಾರೀಕಲ್ಲಿ ಹುಟ್ಟೋರ್ಗೂ ಡೇಂಜರ್ ಈ ವರ್ಷ. 29ಕ್ಕೆ ಹೋದ ವರ್ಷ ಯಾವ್ದು ಹೇಳಿದೆ ನಂಬರ್ ನೆನಪಿದ್ಯಾ? 6 ಹೇಳಿದ್ದು. ಎಲ್ಲ ನಿಜ ಆಯ್ತು. 6 ಜನ ಕಾರಲ್ಲಿ ಹೋಗೋ ಸತ್ತೋದ್ರು. 6ನೇ ನಂಬರ್ ಕಾರ್ ನಂಬರ್ ಅಲ್ವಾ? ಹೌದು. ನೋಡಿ ಹೆಂಗ್ ಹೇಳ್ತೀವಿ ಅಲ್ವಾ, ನಂಬರ್ಗಳು ಅಟ್ಯಾಕ್ ಮಾಡುತ್ತೆ ಅಂತ. ಸರ್, ನಿಮ್ಮ ಮಗಳು ಮೃಗಶಿರ ನಕ್ಷತ್ರ ಬಹಳ ಪವರ್ಫುಲ್ ಅಂತ ನಕ್ಷತ್ರ, ಬಹಳ ಅದ್ಭುತವಾದ ನಕ್ಷತ್ರ. ನಿಮ್ಮ ಮಗಳ ಜಾಗದಲ್ಲಿ 2ನೇ ಮನೇಲಿ ಕೇತು ಗ್ರಹ ಇದ್ದಾನೆ. 2ನೇ ಮನೇಲಿ ಕೇತು ಗ್ರಹ ಇದೆ. ನಿಮ್ಮ ಕುಟುಂಬದಲ್ಲಿ ಹೊಟ್ಟೆ ಕಿಚ್ಚ ಜನ ಇದ್ದಾರೆ ಅಂತ ಹೇಳುತ್ತೆ. ಅಸೂಯೆ ಪಡೋ ಜನ ಇದ್ದಾರೆ ಅಂತ ಹೇಳುತ್ತೆ. ಏನ್ ಹೇಳಿ? ಹೊಟ್ಟೆ ಕಿಚ್ಚ ಜನ ಇರ್ತಾರೆ ಅಂತ ಹೇಳುತ್ತೆ 100%. ಅದೇ ತರ ಚಂದ್ರ 3ನೇ ಮನೇಲಿ ಇದ್ದಾರೆ. ಬಹಳ ವಿಶೇಷ. ನಿಮ್ಮ ಮಗಳು ಫ್ರೆಂಡ್ಸ್ ಇಂದಲೂ ತುಂಬಾ ವೈಬ್ರೇಷನ್ ತಂದು ಕೊಡುತ್ತೆ. ವೈಬ್ರೇಷನ್ ಏನ್ ಹೇಳಿ? ಹೌದು. ಹಂಗಾಗಿ ಮತ್ತೆ ಗುರುಗ್ರಹ ತುಂಬಾ ಪವರ್ಫುಲ್ ಆಗಿದ್ದಾರೆ. ಗುರು ತುಂಬಾ ಚೆನ್ನಾಗಿದೆ 4ನೇ ಮನೇಲಿ. ಇವ್ರ ಅಮ್ಮ ತುಂಬಾ ಸಪೋರ್ಟ್ ಮಾಡೋದು. ಇವ್ರ ಅಮ್ಮ ಏನು ಓದಿದ್ದಾರೆ? ಒಳ್ಳೇದಾಗ್ಲಿ. ಅವತ್ತಿನ ಕಾಲದಲ್ಲಿ ಅದೇ ಸೂಪರ್. ಕುಜ ನೀಚನಾಗಿರೋದ್ರಿಂದ ತುಂಬಾ ಬೆನಿಫಿಟ್ ಅನ್ನ ಪಡ್ಕೊತಾರೆ. ಸೂರ್ಯ ಬುಧ ಗ್ರಹ ಚೆನ್ನಾಗಿದ್ದಾರೆ. ಆದ್ರೆ ಶುಕ್ರ ತುಂಬಾ ಚೆನ್ನಾಗಿದ್ದು ರಾಹು ಶನಿ ಇರೋದ್ರಿಂದ ಎಜುಕೇಶನ್ ಹಾಳು ಮಾಡ್ತಾರೆ. ಶುಕ್ರ ಲಗ್ನವನ್ನ ನೋಡೋದ್ರಿಂದ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಗಾಕಿರ್ತಾರೆ. ರಾಹು ದಶೆ ನಡೀತೈತೆ 2037 ರಾಹು ದಶೆ ಮುಗಿದ ನಂತರ ಅವಳಿಗೆ ಎಜುಕೇಶನ್ ಬರುತ್ತೆ. ಆದ್ರೆ 37ಕ್ಕೆ ಅವ್ರ ಲೈಫೇ ಮುಗ್ದೋಗಿರುತ್ತೆ.
ಏನೇಳೆ ಹ್ಞೂ ಟೈಮ್ ಓದೋ ಟೈಮ್ ಮುಗಿದು. ಮುಗ್ದಿರುತ್ತೆ. ಲಕ್ಕಿ ನಂಬರ್ 5, 6, 3 ಫಾಲೋ ಮಾಡಿ. ಥ್ಯಾಂಕ್ ಯು. ಓಕೆ ಸರ್, ಒಳ್ಳೇದಾಗಲಿ. ಶಿವರಾಜ್ ಅವರೇ, 5, 3, 6 ನಂಬರ್ ಹೆಚ್ಚಾಗಿ ಬಳಸೋದ್ರಿಂದ ನಿಮ್ಮ ಮಗಳಿಗೆ ಒಳ್ಳೇದಾಗತ್ತೆ ಅಂತ ಗುರೂಜಿಯವರು ಹೇಳಿದ್ದಾರೆ. ಈ ನಂಬರನ್ನು ಹೆಚ್ಚಾಗಿ ಬಳಸೋದಿಕ್ಕೆ ಹೇಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಿವರಾಜ್ ಅವರೇ. ಗುರೂಜಿ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ನೀವು ದಿನದ ಸಲಹೆಯನ್ನ ಕೊಡುವಂತಹ ಸಮಯ. ಇವತ್ತಿನ ದಿನದ ಸಲಹೆ ಏನ್ ಕೊಡ್ತಾ ಇದ್ದೀರಾ? ಇವತ್ತು ಮನುಷ್ಯ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ತಿಳ್ಕೊಂಡವ್ರು ಎಷ್ಟೋ ಜನ ಓದ್ಬಿಟ್ರೆ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಅದೆಲ್ಲ ನಿಮ್ಮ ಕರ್ತವ್ಯ. ಅದನ್ನ ಓದಿದ್ರೆ ದುಡ್ಡು ಬರುತ್ತೆ, ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ. ಅದನ್ನ ಮನೆಗೆ ಬರೋಕೆ ಒಂದು ನೆಮ್ಮದಿ ಬೇಕಲ್ಲ, ಮನೆಗೆ ಬರೋರ್ಗೂ ಒಂದು ನೆಮ್ಮದಿ ಬೇಕು. ಒಬ್ಬೊಬ್ಬರು ರೋಡಲ್ಲಿ ಕಳ್ಕೊ ಬರ್ತಾರೆ, ಇಲ್ಲ ಸವಾಸ ವರ್ಷದಿಂದ ಕಳಿಬೋದು, ಇಲ್ಲ ಯಾರಿಗಾರು ಒಂಥರ ಹೆಲ್ಪ್ ಮಾಡಿ ಕಳ್ಕೊಬೋದು. ಮನೆಯಲ್ಲಿ ದುಡ್ಡು ಉಳಿಬೇಕಂದ್ರೆ ಅದ್ಭುತವಾದ ವಾಸ್ತು ಮಾಡಿಕೊಡ್ತೀನಿ. ಇದು ನನ್ನ ಫೇವ್ರೆಟ್ ವಾಸ್ತು. ನನಗೆ ನಾನು ನ್ಯೂಮರಾಲಜಿ ಅಸ್ಟ್ರಾಲಜಿಗಿಂತ ವಾಸ್ತು ನಾನು ತುಂಬ ಇಷ್ಟಪಡ್ತೀನಿ. ಆದರೆ ನನಗೆಲ್ಲರೂ ನ್ಯೂಮರಾಲಜಿಲೇ ನೇಮ್ ಬಂತು. ನಂಬರ್ ಅಂದರೆ ನಾನು ಅಂದರೆ ನಂಬರ್ ಅಂತ. ಮನೆ ಒಳಗಡೆ ಯಾವಾಗಲೂ ಮನೆ ನಿಮ್ಮ ಸಂಸ್ಥೆ, ನಿಮ್ಮ ಮನೆ ನಿಮ್ಮ ಸಂಸ್ಥೆ. ಅದು ಯಾವುದೇ ಆಗಿರ್ಬೋದು, ಪಾರ್ಲರ್ ಆಗಿರ್ಬೋದು, ಒಂದು ಬಾಳೆಹಣ್ಣು ಮರ ಅಂತ ಹಣ್ಣು ಮರ ಅಂಗಡಿ ಆಗಿರ್ಬೋದು, ಒಂದು ಆಟೋ ಓಡಿಸೋ ಡ್ರೈವರ್ ಆಗಿರ್ಬೋದು. ಹಾಗಾಗಿ ಬಸ್ಸಲ್ಲಿ ಯಾವುದೇ ಒಂದು ಹೋಟೆಲ್ ಆಗಿರ್ಬೋದು, ನಿಮ್ಮ ಮನೆ ನಿಮ್ಮ ಜಾಗವನ್ನು ವಾಸ್ತು ಮಾಡ್ಕೊಂಡ್ರೆ ನಿರಂತರವಾದಂಥ ಒಂದು ದುಡ್ಡು ಬರ್ತಾ ಇರುತ್ತೆ ಮನೆಯಲ್ಲಿ. ಬಹಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಆ ನೀರು ಬರುವಂಥ ಒಂದು ದುಡ್ಡು ಬರುವಂಥ ಜಾಗವನ್ನು ನೀವು ಹೇಗೆ ಮಾಡ್ಕೋಬೇಕು. ಒಬ್ಬೊಬ್ಬರ ಮನೆ ಎಷ್ಟಂದ್ರೂ ಸಾಲ್ಗಾರ ಆಗ್ತಾರೆ, ಎಷ್ಟು ಬಂದರೂ ಬರ್ಬೋದು, ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಾರೆ, ಲಕ್ಸುರಿ ಕಾರಲ್ಲಿ ಓಡಾಡ್ತಾರೆ, ಲಕ್ಸುರಿ ಲೈಫಲ್ಲಿ ಇರ್ತಾರೆ. ಆದರೆ ಸಾಲದಲ್ಲೇ ಇರ್ತಾರೆ. ಏನು ಇಲ್ಲ ಮನೆಯಲ್ಲಿ, ಎಲ್ಲ ಇದ್ರು ಏನು ತಾನಾಕಲ್ಲ, ತುಂಬ ಶ್ರೀಮಂತರಿರ್ತಾರೆ. ಇದು ಟೆಕ್ನಿಕ್ ಹೆಂಗೆ ಯೂಸ್ ಮಾಡ್ಕೋಬೇಕು. ಮನೆಯಲ್ಲಿ ನೀವು ಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಬರಬೇಕು, ಕುಬೇರನ ಪೂಜೆ ಮಾಡಿದ್ರೆ ಕುಬೇರ ಬರಬೇಕು. ಬಹಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಪೂಜೆ ಮಾಡಿದ್ರೂ ಶ್ರೀಮಂತರಾಗ್ಬೋದು. ಇದನ್ನ ನಿಮ್ಮ ಮನೇಲಿ ಅಳವಡಿಸ್ಕೋಬೇಕು. ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಮನೆ ನೈಋತ್ಯ ಭಾಗ ಬಹಳ ವಿಶೇಷವಾಗಿ ನೈಋತ್ಯದಿಂದ ಕುಬೇರನ ಮೂಲೆ ಅಂತ ಹೇಳ್ತಾರೆ. ಅದು ಕುಬೇರನ ಮೂಲೆ ಅಲ್ಲ, ಅದು ಜನಗೆ ಅರ್ಥ ಮಾಡ್ಕೊಂಡು ಅದು ಅಡಿಟ್ ಆಗಿದೆ. ನಾನು ಅದನ್ನ ಹೇಳ್ತೀನಿ, ಹಂಗಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಕುಬೇರ ಮೂಲೆನ ಯಾವತ್ತೂ ಬ್ಲಾಕ್ ಮಾಡಬಾರ್ದು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಬೀರುನ ಇಟ್ಬಿಡ್ತಾರೆ ಕುಬೇರ ಮನೆಗೆ. ಅವ್ರ ಮನೇಲಿ ಬರೀ ಸಾಲ್ಗಾರ ಪ್ರಾಬ್ಲಮ್ಮು, ಈ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಕುಬೇರ ಮನೆನ ಫ್ರೀ ಬಿಡಬೇಕು. ದುಡ್ಡು ಬರ್ತಾ ಇದ್ದಾಗ ಸಖತ್ ಜಾಗವನ್ನು ಡೈಲಿ ಕಸ ಗುಡಿಸ್ಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಮೇನ್ ಪಾಯಿಂಟ್ಸು, ನಿಮ್ಮ ಮನೆ ಹಾಲ್ ಅದೆಷ್ಟೇ ಚಿಕ್ಕದಾಗಿರಲಿ, ಅಂದರೆ 10x10 ಇರಲಿ, 100x100 ಇರಲಿ, ಕುಬೇರ ಮೂಲೆಯಲ್ಲಿ ಏನು ಮಾಡ್ಬೇಕಂದ್ರೆ ಸೋಪವನ್ನು ನೀವು ಹೇಗೆ ವಾಯು ಮೂಲೆಯಿಂದ ಒಂದು ಸೋಪ ಭಾಳ ವಿಶೇಷ, ಇಲ್ಲ ಈಸ್ಟಿಂದ ಒಂದು ಕುಬೇರನ ಮೂಲೆಗೆ, ಕುಬೇರ ಮೂಲೆಯಲ್ಲಿ ಜಾಗನವನ್ನು ನಿಮ್ಮ ಮನೆ ಒಳಗಡೆ ಸಂಧಿ ನೀವು ಓಡಾಡೋ ಥರ ಮಾಡ್ಕೋಬೇಕು. ಭಾಳ ವಿಶೇಷ ಅರ್ಥ ಮಾಡ್ಕೊಂಡು ಒಬ್ಬೊಬ್ರು ಕುಬೇರನ್ನ ಟೋಟಲಿ ಬ್ಲಾಕ್ ಮಾಡ್ತಾರೆ. ನಿಮ್ಮ ಮನೆ ಮಂಚದಿಂದ ಹಿಡಿದು ಮತ್ತು ನಿಮ್ಮ ಮನೆ ಹಾಲಲ್ಲಿ ಕುಬೇರ ಮೂಲೆ ಎಷ್ಟು ಓಪನ್ ಮಾಡ್ತೀರ ಅಷ್ಟು ನಿಮ್ಮಲ್ಲಿ ಶ್ರೀಮಂತರಾಗ್ತೀರ. ಅದೇ ಥರ ಕುಬೇರ ಮೂಲೆಯಲ್ಲಿ ಕಾರ್ನರ್ ಒಂದು ಹೋಟೆಲ್ಲು, ಬೇಕ್ರೋ, ಇಲ್ಲ ಒಂದು ಸ್ಕೂಲೋ ಬಂದರೆ ಏನು ಬಂದರೂ ಕೂಡ ನಂಬರ್ 1 ಆಗ್ಬಿಡುತ್ತೆ. ಅದು ನಂಬರ್ 1. ಕರ್ನಾಟಕದಲ್ಲಿ ಎಲ್ಲ ನಂಬರ್ 1 ಸ್ಥಾನದಲ್ಲಿ ಇರೋದು. ಇವತ್ತೆಲ್ಲ ಕರ್ನಾಟಕದಲ್ಲಿ ನಂಬರ್ ಇದೆ, ಎಲ್ಲ ಕುಬೇರ ಮೂಲೆಯಲ್ಲಿ. ಕುಬೇರ ಮೂಲೆ ಖಾಲಿ ಇರಬಾರ್ದು ಅಂತಾರೆ. ಖಂಡಿತಲ್ಲೂ ಕೂಡ ಒಂದು ಚಾನಲ್ ಹೆಸರು ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಕುಬೇರ ಮೂಲೆ ಓಪನ್ ಇರಬಾರ್ದು, ಓಪನ್ ಇದ್ರೆ ಹಣ ಸೋರಿಕೆ ಆಗುತ್ತೆ ಅನ್ನೋದು ಒಂದು ಈಗ ರಾಂಗ್ ಮಾಹಿತಿ. ದುಡ್ಡು ಬರಬೇಕು, ದುಡ್ಡನ್ನು ನೀವು ಎಬ್ಬರಿಸ್ಬೇಕಂದ್ರೆ ಚೆನ್ನಾಗಿ ಖಾಲಿ ಇರೋದಲ್ಲ, ಆ ಜಾಗನ ಸುದ್ದಿಂದ ಇಟ್ಕೋಬೇಕು. ನಮ್ಗೆ ಅಷ್ಟ ಐಶ್ವರ್ಯನ ಕೊಡೋ ಜಾಗನ ನೀವು ಡಸ್ಟ್ ಎಸಿಬಾರ್ದು, ಅಲ್ಲಿ ನೀಟ್ ಇಟ್ಕೋಬೇಕು. ಹಾಗಾಗಿನೇ ಹೈಯೆಸ್ಟ್ ರಿಚ್ ಆಗುತ್ತೆ. ಇವಾಗ ನೋಡಿ, ರಿಚ್ ಐಸ್ ಕ್ರೀಮ್ ನೀವು ಬೆಂಗಳೂರು ಫೇಮಸ್, ನೀವು ತಿಂದಿದ್ರೆ ಏನೋ ಕಡೆ ಗೊತ್ತಿಲ್ಲ. ಅವ್ರು ಕರೆಕ್ಟಾಗಿ ಕುಬೇರ ಮೇಲೆ ಕಾಲಿರುತ್ತೆ, ಎಷ್ಟು ನೀಟಾಗಿ ಕಾಲಿದೆ, ಸಿಕ್ಕಾಪಟ್ಟೆ ವ್ಯಾಪಾರ ಆಗುತ್ತೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕಿರೋಂಥ ವೈಬ್ರೇಷನ್ ನೀವು ಉದಾಹರಣೆಗಿಂತ ತುಂಬ ಹೇಳ್ತೀನಿ, ಇಂಥವನ್ನೆಲ್ಲನೂ ಸಾಕಷ್ಟು ಫಾಲೋ ಮಾಡಿ ಸಖತ್ ರಿಸಲ್ಟ್ ಬರುತ್ತೆ. ಇದ್ರ ವೈಬ್ರೇಷನ್ ಭಾಳ ಅದ್ಭುತವಾಗಿ. ಇವತ್ತು ಯಾಕೆ ಆ ಒಂದು ಪವರ್ ಅಂದರೆ, ಆ ಪವರ್ ಜಾಗವನ್ನು ನೀವು ನಿಮ್ಮ ಮನೆಯಲ್ಲಿ ಸೋಪ್ ಅಳವಡಿಸ್ಕೊಳ್ಳಿ. ಅದಕ್ಕೆ ಯಾರು ನಮ್ಮ ಮನೆಗೆ ಕರೆದ್ರೆ ಮನೆ ವಾಸ್ತು ಮಾಡ್ಕೊಡೋಕ್ಕೆ ಹೋಗ್ತೀನಿ. ಮನೆ ವಾಸ್ತುವಿಂದ ನಿಮ್ಮ ಲಕ್ ಚೇಂಜ್ ಮಾಡ್ಕೊಟ್ಬಿಡ್ತೀನಿ. ಬೇಕಾದ್ರೆ ಮನೇಲಿ ವಾಸ್ತುವಿಂದ ತುಂಬ ಲಕ್ ಚೇಂಜ್ ಆಗುತ್ತೆ. ಕುಬೇರ ಮೂಲೆ ಭಾಳ ಇಂಪಾರ್ಟೆಂಟ್, ಕೂರೋ ದಿಕ್ಕು ಇಂಪಾರ್ಟೆಂಟು. ಬೇಕಾದ್ರೆ ನನ್ನ ಆಫೀಸು, ನಮ್ಮ ಮನೆಗೆಲ್ಲ ಬರೀ ನಾನು ಕುಬೇರ ಮೂಲೆ ಖಾಲಿ ಇಟ್ಟಿದ್ದೀನಿ, ಫುಲ್ ಖಾಲಿ ಇಟ್ಟಿದ್ದೀನಿ. ಭಗವಂತ ನಿರಂತರವಾಗಿ ಸಂಪಾದನೆ ಕೊಟ್ಟಿದ್ದಾನೆ. ನನಗೊಬ್ಬನಿಗೆಲ್ಲ ನಮ್ಮ ಕಾರ್ಯಕ್ರಮ ನೋಡಿದವರು ನಿರಂತರ ಸಂಪಾದನೆ ಮಾಡಿ. ನಿಮ್ಗೆ ಏನಾರು ಐಡಿಯಾ ಗೊತ್ತಿಲ್ವಾ, ಬಂದು ನನ್ನನ್ನು ಕರ್ಕೋಗಿ ನಿಮ್ಮ ಮನೇಲಿ ಕುಬೇರ ಮೂಲೆನ ಲಕ್ಷ್ಮಿನ ನಿಮಗೆ ತಾಂಡವವನ್ನು ಎಬ್ಬರಿಸ್ಕೊಡ್ತೀನಿ. ಅವಾಗ ನೀವು ದುಡ್ಡು ಸಂಪಾದನೆ ಮಾಡ್ಕೋಬೋದು. ವೀಕ್ಷಕರೇ, ಗುರೂಜಿ ಇವತ್ತು ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ಹೇಗೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ತಾಂಡವನ್ನ ಮಾಡ್ಬೋದು ಅನ್ನೋದನ್ನ ಹೇಳಿದ್ದಾರೆ. ನಮ್ಮ ಮನೆಯ ಕುಬೇರ ಮೂಲೆ ಅಂದ್ರೆ ನೈಋತ್ಯ ದಿಕ್ಕನ್ನ ಯಾವಾಗ್ಲೂ ಶುದ್ಧವಾಗಿಡಬೇಕು, ಹಾಗೆ ಖಾಲಿಯಾಗಿಡೋದ್ರಿಂದ ಅದು ತುಂಬಾ ಚೆನ್ನಾಗಿರತ್ತೆ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಇಲ್ಲ ಒಂದು ಮೇಡಮ್ ಅವರೇ, ಇದನ್ನು ಒಂದು ವಾರ ಟೈಟ್ ಮಾಡಿ ನೋಡ್ಲಿ,
ಒಂದು ವಾರ ಲೂಸ್ ಮಾಡಿ ನೋಡಿ. ಸುಮ್ಮನೆ ತೆಗ್ದಿಸನೇ ಅವ್ರ ಲಕ್ ಚೇಂಜ್ ಆಗ್ಬಿಡುತ್ತೆ, ಇಟ್ಟಿದಿಸನೇ ಅವ್ರು ನೆಗೆಟಿವ್ ಆಗ್ಬಿಡುತ್ತೆ. ಇದನ್ನ ಎಷ್ಟು ಕಾಲಿಡ್ತೋ ಅಷ್ಟು ಲಕ್ ಬರುತ್ತೆ. ಗುರುಜಿ, ಇವತ್ತು ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀರಾ. ಹಾಗೆ 10ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ವಿ. 10ನೇ ತಾರೀಕಿಗೆ ಯಾವೆಲ್ಲ ಅದೃಷ್ಟ ಬಣ್ಣ, ಅದೃಷ್ಟ ಸಂಖ್ಯೆ, ಈ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಈ ಎಲ್ಲ ಉಪಯುಕ್ತವಾದಂತಹ ಮಾಹಿತಿಗಾಗಿ ಧನ್ಯವಾದಗಳು ಗುರುಜಿ. ನಮಸ್ಕಾರ ಎಲ್ಲರಿಗೂ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದ್ರೆ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನನ್ನ ಬ್ರಹ್ಮ ನನ್ನ ಭದ್ರ ಕಾಳಿ 9 ನವಗಳು ಕೂಡ ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ನಾನು ಚೆನ್ನಾಗಿರ್ತೇನೆ, ನೀವು ಚೆನ್ನಾಗಿರಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನೆಮ್ಮದಿಯ ಜೀವನವನ್ನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.